ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತೊಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಸ್ಮಾಲ್ ಅಂದರೆ ನಿಜವಾಗ್ಲೂ ಸ್ಮಾಲೇ ಮಾಡ್ತೇವೆ. ಓಕೆ, ಎಜುಕೇಷನ್ ಅಥವಾ ನಿಮ್ಮ ಕರಿಯರ್ ಅದ್ರ ರಿಲೇಟೆಡ್ ಏನು ಬರ್ತಾ ಇದೆ ಅಂತಂದ್ರೆ ಒಂದು 5-6 ತಿಂಗಳ ಸಲಾಗಿ ಅಂತಲ್ಲ, ಈಗ ಒಂದು ತಿಂಗಳು 2 ತಿಂಗಳು ಅಥವಾ 3 ತಿಂಗಳು ಅಂತ ಇಟ್ಕೊಡ್ರಿ, ಟಿಲ್ 3 ಮಂತ್ಸ್ ಅಂತ. ಓಕೆ, ಅದ್ರ ಜೊತೆಗೇ ನಿಮ್ಮ ಪ್ರೊಫೆಷನ್ ಆಗಲಿ, ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಜಾಬ್ ಆಗಲಿ, ಅದ್ರ ರಿಲೇಟೆಡ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಆಮೇಲೆ ನಿಮ್ಮ ಲವ್ ಲೈಫ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನು ನಾವು ನೋಡೋಣ. ಓಕೆ, ಸೊ ಈಗ ನಿಮ್ಮ ಎಜುಕೇಷನ್ ಅಥವಾ ನಿಮ್ಮ ಕರಿಯರ್ ರಿಲೇಟೆಡ್ ಏನು ಬರ್ತಾ ಇದೆ? This is your career related. Okay, ओके, ठीक है, यस. ಸೊ ದಿಸ್ ರೀಡಿಂಗ್ ಫಾರ್ ಎಜುಕೇಷನ್ ಅಥವಾ ಕರಿಯರ್ ಅಂತ ಅಂದ್ಕೊಡ್ರಿ. ಇನ್ನೊಂದು 2-3 ತಿಂಗಳಿಗೆ ಅಂತಂತಂದ್ರೆ ಎಕ್ಸಾಮ್ಸು ಅವು ಇವೆಲ್ಲ ಸ್ಟಾರ್ಟ್ ಆಗ್ತಾವೆ. ಸೊ ಈಗ ಯಾವ ಎನರ್ಜಿ ಬರ್ತೈತಿ, ಇದ್ರೊಳಗೆ ಯಾವ ಎನರ್ಜಿ ಐತಿ, ಮತ್ತು ನೀವು ಅದ್ರ ಸಲುವಾಗಿ ನಿಮ್ಮನ್ನು ನೀವು ಹೆಂಗೆ ತಯಾರು ಮಾಡ್ಕೊಳ್ತೀರಿ ಅಂಥೇಳಿ ನೋಡೋಣ. ಸೊ ಈಗ ರೀಸೆಂಟ್ಲಿ ಬರುವಂಥ ಎನರ್ಜೀಸ್ ಅಥವಾ ನಿಮ್ಮ ಮೆಂಟಲ್ ಸ್ಟೇಟಸ್ ಹೆಂಗಿರ್ತೈತಿ ಅಂತಂದ್ರೆ ನೋಡಿರಿ, ನೀವು ವಿಚಾರ ಮಾಡ್ತೀರಿ ನನಗೇನು ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಥೇಳಿ. ಯಾಕಂತಂದ್ರೆ ನಾನು ಈ ವಿಷಯಕ್ಕಾಗಿ ಕರಿಯರು ಮತ್ತು ಎಜುಕೇಷನ್ ಬದಲೇ ಮಾತಾಡಕತ್ತೇನೆ ನಾ ಇಲ್ಲಿ. ಅಂದರೆ ನೀವು ಯಾವುದಾದ್ರೂ ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗಬೇಕು ಮಾಡಬೇಕು ಅಂತಂತಂದ್ರೆ ಕೆಲವೊಂದು ಸರ್ತಿ ಜನ ಇರ್ತಾರೆ, ಹೇಳಿಸ್ತಿರ್ತಾರೆ. ನಮಗನ್ನಿಸ್ತದೆ ನೋಡೋಕೆ ಯಾರೇ ಸಣ್ಣಗಿರ್ತಾರೆ, ಆಮೇಲೆ ಬೇರೆದವ್ರಿಗೆ ಅನ್ನಿಸಿರ್ತೈತೆ ಮೆಂಟಲ್ ಮ್ಯಾಚುರಿಟಿ ಇಲ್ಲ, ಇವ್ರು ಇದನ್ನು ಮಾಡೋಕ್ಕಾಗಂಗಿಲ್ಲ ಅಂತಂದೇಳಿ ನಿಮ್ಮ ಬೆನ್ನ ಹಿಂದೆ ಜನ ಮಾತಾಡ್ಕೋತಿರಬಹುದು. ನಿಮಗೆ ಅದರಿಂದ ಮನಸ್ಸಿಗೆ ಸಾಕಾಗೋ ಸರ್ತೆ ಬೇಜಾರನೂ ಆಗಿರಬಹುದು, ಕೆಲವು ಸರ್ತೆ ಹಿಂಗೂ ಆಗಿರ್ಬೋದು. ನಾನು ಏನು ಅಂದ್ಕೊಂಡೇನಿ ಅದನ್ನು ನಾನು ಹೆಂಗೆ ಪ್ರೂವ್ ಮಾಡಲಿ ಅಂಥೇಳಿ ನೀವು ವಿಚಾರನೂ ಮಾಡಿರ್ಬೋದು. ಅದು ಆಗಿರ್ಲಿಕ್ಕೇನೂ ಇಲ್ಲ. ಏಟ್ ಆಫ್ ಕಪ್ಸ್ ಎನರ್ಜಿ ಏನು ಹೇಳ್ತೈತಿ ಅಂತಂತಂದ್ರೆ ಪಾಸಿಟಿವ್ಲಿ ವಿಷಯಗಳನ್ನು ಬಿಟ್ಟು ಮುಂದೆ ಹೋಗೋದು. ಮಾತಾಡ್ಕೋತಿರ್ತಾರೆ, ನನಗದರಿಂದ ಏನೂ ವ್ಯತ್ಯಾಸ ಆಗಂಗಿಲ್ಲ ಅಂತಂದೇಳಿ. 7 ಆಫ್ ಪೆಂಟಕಲ್ಸ್ ಹೆಂಗೆ ಅಂತಂದ್ರೆ ಕೇತುನ ಎನರ್ಜಿ. ಕೇತು ಅಂತಂದ್ರೆ ಡಿಟ್ಯಾಚ್ಡ್ ಮಾಡ್ತೈತಿ. ಜನ ನನ್ನ ಬದಲಾಗಿ ಏನು ಇಂಪ್ರೆಷನ್ ಇಟ್ಕೊಂಡಾರ ಅದ್ರ ಬದಲಾಗಿ ವಿಚಾರ ಮಾಡೋಂಗಿಲ್ಲ. ನನಗೇನು ಬೇಕು ಅದನ್ನು ವಿಚಾರ ಮಾಡೋದು. ನನಗೇನು ಬೇಕು ಅಥವಾ ಯಾವ ವಿಷಯ ನನ್ನ ಲೈಫ್ದೊಳಗೆ ನನಗೆ ಫ್ರೂಟ್ಫುಲ್ ಆಗ್ತೈತಿ ಅನ್ನೋದ್ರ ಬದಲಾಗಿ ನಿಮಗೆ ವಿಚಾರ ಇರ್ತೈತಿ. ಮತ್ತು ನೀವೇ ಅನ್ಕೋತೀರಿ ಸೀರಿಯಸ್ಲಿ, ನಾನು ಎಷ್ಟೆಲ್ಲ ನನ್ನ ಎನರ್ಜಿ ಈ ಓದೋದ್ರ ಸಲುವಾಗಿ ಹಾಕೇನೆ, ಎಷ್ಟೆಲ್ಲ ನಾ ಟೈಮ್ ಇದ್ರ ಸಲುವಾಗಿ ಕೊಟ್ಟೇನೆ, ಎಷ್ಟೆಲ್ಲ ಹಾರ್ಡ್ ವರ್ಕ್ ನಾ ಕೊಟ್ಟೇನೆ, ಎಷ್ಟೆಲ್ಲ ನಾ ಹಾರ್ಡ್ ವರ್ಕ್ ಈ ಪ್ರೊಫೆಷನ್ನಿಗೆ ಹೋಗಬೇಕು ಅಂತ ಅಂದ್ಕೊಂಡು ನಾನು ಮಾಡೇನಿ. ಇಲ್ಲಿ ನಿರಾಸೆ ಭಾವನೆ ಇಲ್ಲ. ಯಾಕೆ ಗೊತ್ತಾ, ಈ ಕಾರ್ಡ್ ಆದಮೇಲೆ ಇಲ್ಲ ಐತೈತಿ ಪೇಜ್ ಆಫ್ ಕಪ್ಸ್ ಕಾರ್ಡ್ ಐತಿ. ಇನ್ಮೇಲೆ ನೀವು ವಿಚಾರ ಮಾಡ್ತೀರಿ ಅಂದರೆ ಈಗ ರೀಸೆಂಟ್ ಬರುವಂಥ ಟೈಮ್ದೊಳಗೆ ನಿಮ್ಮ ವಿಚಾರಗಳಲ್ಲಿ ಹೆಂಗೆ ಬದಲಾವಣೆ ಬರ್ತೈತಿ ಅಂತಂದ್ರೆ ನನಗೆ ಏನು ಮಾಡಬೇಕು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡ್ತೇನೆ. ಮ್ಯಾನಿಫೆಸ್ಟ್ ಅಂತಂದ್ರೆ ಪಾಸಿಟಿವ್ಲಿ ಮ್ಯಾನಿಫೆಸ್ಟ್ ಮಾಡೋದು, ಪ್ರೀತಿಯಿಂದ ಮ್ಯಾನಿಫೆಸ್ಟ್ ಮಾಡೋದು, ವಿಜುವಲೈಸ್ ಮಾಡೋದು. ಆ ಥರದ ವಿಷಯಗಳನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೋತೀರಿ. ಓಕೆ, ನಾನು ಏನು ಮಾಡಬೇಕು ಅಂತಂತ ಅಂದ್ಕೊಂಡೇನಿ ಅದ್ರ ಬದಲಾಗಿ ಅತಿ ಜವಾಬ್ದಾರಿಯಿಂದ ವಿಚಾರ ಮಾಡೋದು, ಮುಂದೆ ಫ್ಯೂಚರ್ ಬದಲಾಗಿ ಸ್ಟ್ರಿಕ್ಟ್ಲಿ ವಿಚಾರ ಮಾಡೋದು. ಅಂದ್ರೆ ಪ್ಲ್ಯಾನ್ಫುಲ್. ಇವತ್ತಿಂದ 5 ವರ್ಷ ಈ ಕೋರ್ಸ್ ಮಾಡಿದ ಮೇಲೆ ನಾನು ಎಲ್ಲಿ ಇರಬಲ್ಲೆ ಅಥವಾ ನಾನು ಎಲ್ಲಿ ಇರಬೇಕು ಅನ್ನುವಂಥದ್ರ ವಿಷಯಗಳ ಬದಲು ನಿಮಗೆ ಫುಲ್ ಮೆಂಟಲ್ ಕ್ಲಾರಿಟಿ ಇರ್ತದೆ. ಬಿಕಾಸ್ ಹಿಯರ್ ದೆರ್ ಆರ್ 2 ಸ್ಟ್ರಾಂಗ್ ಎನರ್ಜೀಸ್. ಒನ್ ಈಸ್ ಕ್ವೀನ್ ಆಫ್ ಸೋರ್ಟ್ಸ್. ನೋಡಿರಿ, ಕ್ವೀನ್ ಆಫ್ ಸೋರ್ಟ್ಸ್ ಆ್ಯಂಡ್ ದಿಸ್ ಇಸ್ ಕ್ವೀನ್ ಆಫ್ ಪೆಂಟಕಲ್ಸ್. ದಿಸ್ ಈಸ್ ಅ ಸ್ಟಾರ್ಟಿಂಗ್ ಎನರ್ಜಿ. ಅಂದರೆ ನೀವು ರೀಸೆಂಟ್ ಪಾಸ್ಟ್ ಎನರ್ಜಿ ಇದು ನಿಮ್ಮದು. ನನಗನ್ಸೋ ಮಟ್ಟಿಗೆ ಜನ ನಿಮ್ಮ ಅನ್ಕೋತಿರ್ತಾರೆ, ಹಂಗೆ ಜಲಸಿ ಇರುವಂಥ ಜನ ಇದ್ದೇ ಇರ್ತಾರೆ. ಎಲ್ಲಿರಂಗಿಲ್ಲ, ಎಲ್ಲಿ ಕಾಂಪಿಟೇಷನ್ ಇರೋಂಗಿಲ್ಲ. ಕೆಲವೊಂದು ಜನ ಹಿಂಗಿರ್ತಾರಲ್ಲ, ಎಷ್ಟಕ್ಕತ್ತೆ ಅಷ್ಟು ಡಿಮೋಟಿವೇಟ್ ಮಾಡಿ ಅವ್ರಿಗೆ ಆ ರಸ್ತಾದೊಳಗೆ ಅಥವಾ ಆ ದಾರಿಯೊಳಗೆ ನಡ್ಕೊಂಡು ಹೋಗ್ಲಾರ್ದಂಗೆ ಮಾಡೋದು. ಇರ್ತಾರಂಥ ಜನ, ಸಾಕಾಗೋಷ್ಟು ಇರ್ತಾರೆ. ನಿಮಗೆ ಆ ಥರದ ಅನುಭವಗಳು ಆಗಿರಲೇಬೇಕು. ಸೊ ಅವಾಗ ಹೆಂಗೆ ಅನಿಸ್ತಿತ್ತು ಅಂತಂತಂದ್ರೆ ಬಿಟ್ಟು ಹೋಗಬೇಕು ಅಂತಂದು ಹೇಳಿ ಬಿಟ್ಟು ಬಿಡಬೇಕು. ಯಾಕಂದ್ರೆ ಕೆಲವು ಸರ್ತಿ ಭಾಳ ಜನ ನಮ್ಗೆ ಮೇಲೆ ರಿಪೀಟೆಡ್ಲಿ ಹೇಳಿದರು ಅಂತಂತಂದ್ರೆ ನಮಗೆ ಅನಿಸಿರ್ತೈತಿ ಬಹುತೇಕ ನಾವು ಇದನ್ನು ಡಿಸರ್ವ್ ಮಾಡೋಂಗಿಲ್ಲ ಅಥವಾ ನಮಗೆ ಅಷ್ಟು ಕೆಪಾಸಿಟಿ ನಮ್ಮ ಹತ್ರ ಇಲ್ಲ ಅಂತಂದು ಹೇಳಿ. ನಿಮಗೆ ಆ ಥರದ್ದು ಬಂದಿತ್ತು. ಬಟ್ ಹೆಂಗೆ ಅಂತಂತಂದ್ರೆ ಅಷ್ಟರೊಳಗನ ಸ್ವಲ್ಪ ಮೆಂಟಲ್ ಸ್ಟೇಟಸ್ ಸ್ವಲ್ಪ ಚೇಂಜ್ ಆಗೈತೆ.
ಈಗ ಹೆಂಗೆ ಅಂತಂತಂದ್ರೆ ಫರ್ಮ್ ಡಿಸಿಷನ್ ಕಡೆ ನೀವು ಹೊಂಟಿರಿ. ನನಗೇನು ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜನ ನನ್ನ ಬದಲಾಗಿ ಏನು ಹೇಳ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಈ ಥರದ ಭಾವನೆಗಳಿಗೆ ಸದ್ಯ ನಿಮ್ಮಲ್ಲಿ ಬರಾಕತ್ತಾವ. ಎಸ್, ಪೇಜ್ ಆಫ್ ಸೋರ್ಸ್. ವಿಚಾರಗಳಲ್ಲಿ ಕ್ಲಾರಿಟಿ, ಸಾಕಾಗುವಷ್ಟು ಕ್ಲಾರಿಟಿ. ಅಂದರೆ ನನಗೆ ಏನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಐತಿ ಇಲ್ಲಿ. ಆ್ಯಂಡ್ ಡೆತ್ ಕಾರ್ಡ್, ದರ್ ಈಸ್ ಅ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಲೈಫ್. ದರ್ ಈಸ್ ಅ ಬ್ಯೂಟಿಫುಲ್ ಚೇಂಜ್. ನಿಮ್ಮ ಭವಿಷ್ಯವನ್ನು ಮಾಡುವಂಥದ್ದು, ಅಂದರೆ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಎನರ್ಜಿ. ದೀಸ್ ಟು ಎನರ್ಜೀಸ್ ಆರ್ ವೆರಿ ಸ್ಟ್ರಿಕ್ಟ್. ಇನ್ಮೇಲೆ ನೀವು ಹೆಂಗೆ ಡಿಸಿಷನ್ ಮಾಡ್ತೀರಿ ಅಂತಂದ್ರೆ ಓನ್ಲಿ ಎಸ್ ಆರ್ ನೋ. ಎಸ್, ನನಗೆ ಇದನ್ನು ಮಾಡಬೇಕು, ನಾನು ಇದನ್ನು ಮಾಡ್ತೇನೆ. ನನಗೆ ಈ ಕೋರ್ಸ್ ಮಾಡೋಕ್ಕೆ ಬೇಡ, ನನಗೆ ಈ ಕೋರ್ಸ್ ಬೇಡ. ನಾನು ಈ ಕರಿಯರಿಗೆ ಹೋಗಾಗ ಇದನ್ನು ನಾನು ನನ್ನ ಕರಿಯರ್ ಅಂತ ಹೇಳಿ ಮಾಡ್ಕೊಳಂಗಿಲ್ಲ, ಸೊ ಮಾಡ್ಕೊಳಂಗಿಲ್ಲ. ಇನ್ನು ಹೆಂಗೆ ಅಂತಂದ್ರೆ ಒಂಥರ ಪ್ರಾಕ್ಟಿಕ್ಯಾಲಿಟಿ ಬೇಸ್ ಮೇಲೆ. ಪ್ರಾಕ್ಟಿಕ್ಯಾಲಿಟಿ ಬೇಸ್ ಅಂತಂದ್ರೆ ಹೆಂಗೆ ಅಂತಂದ್ರೆ ನಿಮ್ಗೆ ಗೊತ್ತಾಕೈತಿ ನಿಮ್ಮ ಪೊಟೆನ್ಷಿಯಲ್ ಏನಂತಂದು ಹೇಳಿ. ಸಿ ದ್ಯಾಟ್ ಆ ಪೊಟೆನ್ಷಿಯಲು ಜನ ಕೆಲವು ಸರ್ತಿ ಅಲ್ಲುಗಳಿರ್ತಾರೆ. ಅದನ್ನು ನಾವು ಪ್ರತಿಯೊಬ್ಬರಿಗೂ ಪ್ರೂವ್ ಮಾಡಿ ಹೇಳಬೇಕು ಅಂತೇನಿಲ್ಲ, ಪ್ರೂವ್ ಮಾಡಬೇಕು ಅಂತೇನಿಲ್ಲ. ನಿಮ್ಮ ತಲೆಯೊಳಗೆ ಇಂಥ ಪಾಸಿಟಿವ್ ವಿಚಾರ ಬರ್ತಾವೆ. ನಾನು ಏನು ಮಾಡಬೇಕು ಅನ್ನೋದನ್ನು ನಾನು ಅಷ್ಟೇ ನಿರ್ಧಾರ ಮಾಡಬಲ್ಲೆ ಅಂತಂದು ಹೇಳಿ ಪ್ರಾಕ್ಟಿಕ್ಯಾಲಿಟಿ ಬೇಸ್ ಮೇಲೆ ನೀವು ಕನ್ಸ್ಟ್ರಕ್ಟಿವ್ ಡಿಸಿಷನ್ಸ್ ತೊಗೋತೀರಿ. ಕನ್ಸ್ಟ್ರಕ್ಟಿವ್ ಆ್ಯಂಡ್ ಪ್ರೊಡಕ್ಟಿವ್ ಡಿಸಿಷನ್ಸ್. ಯು ವಿಲ್ ಬಿಕಮ್ ವೆರಿ ಕನ್ಸ್ಟ್ರಕ್ಟಿವ್, ಕ್ರಿಯೇಟಿವ್, ವೆರಿ ಪ್ರೊಡಕ್ಟಿವ್. ನಿಮ್ಮ ವಿಚಾರಗಳೆಲ್ಲ ಹಂಗದಾವೆ. ಯಾಕಂದ್ರೆ ನೋಡಿರಿ, ಫಸ್ಟಿಗೆ ಏನೈತಿ ಇಲ್ಲೇನೈತಿ ನೋಡಿರಿ, ಇಲ್ಲೂ ಸೋಡ್ ಐತಿ, ಇಲ್ಲೂ ಸೋಡ್ ಐತಿ. ಇಲ್ಲೇನೈತಿ ಅಂತಂತಂದ್ರೆ ನೀವು ಇದನ್ನು ಬಿಟ್ರಿ, ಇದು ಮುಗೀತು, ದಿಸ್ ಇಸ್ ಎಂಡ್. ಬಟ್ ನೀವು ತಯಾರು ಏನಾದ್ರಿ ಇದನ್ನು ಇನ್ ಬಿಟ್ವೀನ್ ನೀವು ಈ 3 ಫೇಸಸ್ ನೀವು ದಾಟ್ತೀರಿ ಇದ್ರೊಳಗೆ. ಇಲ್ಲೇ ಒಂದು ಸ್ಟ್ರಿಕ್ಟ್ ಮೆಂಟಲ್ ಕ್ಲಾರಿಟಿ. ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಕೈತೆ ನಿಮ್ಮಷ್ಟಕ್ಕೆ ನೀವೇ ಕ್ಲಿಯರ್ ಮಾಡ್ಕೋತೀರಿ. ನೀವು ಯಾರಿಗೂ ಏನು ಕೇಳಂಗಿಲ್ಲ, ಅದು ನಿಮ್ಮದು. ಮತ್ತು ಇದು ನೀವು ತೊಗೊಂಡದ್ದು ವಿಚಾರ ಇಷ್ಟು ಕ್ಲಿಯರ್ ಇರ್ತೈತಲ್ಲ, ಇದು ನಿಮ್ಮ ಜೀವನದ ಒಂದು ಉನ್ನತಿ ಅಡಿಗೆ ತೊಗೊಂಡು ಹೋಗ್ತೈತಿ. ಒಂದು ನೀವು ನಿಮ್ಮ ಜೀವನದೊಳಗೆ ಏನೆಲ್ಲ ನೋಡಿರಿ ಪ್ರೂವ್ ಮಾಡಬೇಕು ಅಂತಂತಾರೇನೋ ದುಡ್ಡೇ ಗಳಿಸಬೇಕು. ಕೆಲಸ ಮಾಡಿದ ಮೇಲೆ ಏನೋ ಅದರ ಅಲ್ಟರ್ನೇಟ್ ಅಂದರೆ ದುಡ್ಡನ್ನು ಸಿಗ್ತೈತೆ ನಮ್ಗೆ, ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಸೊ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳಕ್ಕೆ ನೀವು ಏನು ನಿಮ್ಮ ಮೇಲೆ ನೀವು ಕೆಲಸ ಮಾಡ್ತಿರಲ್ಲ, ದಟ್ ಈಸ್ ವೆರಿ 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 ಫ್ರೂಟ್ಫುಲ್. ಇದು ನಿಮ್ಮನ್ನು ಅಬಂಡನ್ಸ್ ಕಡೆ ತೊಗೊಂಡು ಹೋಗ್ತೈತಿ. ಲೈಫ್ ಪರ್ಪಸ್ ಅಚೀವ್ ಮಾಡ್ತೀರಿ ನೀವು. ಓಕೆ, ಫೈನಾನ್ಷಿಯಲ್ ಸೆಕ್ಯೂರಿಟಿ, ಅದು ಲಾಂಗ್ ಟರ್ಮ್. ಸೊ ನಿಮಗೆ ಏನು ಬೇಕು ಅದನ್ನು ನೀವು ಸಾಧಿಸಿ ತೋರಿಸ್ತೀರಿ. ಈಗ ರೀಸೆಂಟ್ಲಿ ಬರುವಂಥ ಟೈಮ್ದೊಳಗೆ ಯು ಆರ್ ಟೇಕಿಂಗ್ ಅ ಫೈನಲ್ ಡಿಸಿಷನ್, ದಟ್ ಟು ಸ್ಟ್ರಿಕ್ಟ್. ಅದು ಹೆಂಗೆ ಅಂತಂತಂದ್ರೆ ನಿಮಗೆ ಏನು ಬೇಕು ಅದನ್ನು ಅಷ್ಟೇ ನೀವು ಡಿಸೈಡ್ ಮಾಡ್ತೀರಿ. ಮತ್ತು ಯಾರು ಹೇಳಿದ್ದನೋ ನೀವು ಕೇಳೋಂಗಿಲ್ಲ. ಯಾಕೆ ಗೊತ್ತಾ, ನಿಮಗೆ ಗೊತ್ತಾಗೈತೆ ಈಗ ಸದ್ಯ. ಅಂದರೆ ನನಗೇನು ಬೇಕು, ನಾನು ಅದನ್ನು ಮಾಡಬಲ್ಲೆ ಅನ್ನುವಂಥದ್ದು. ಮತ್ತು ನೀವು ಯಾವುದೇ ನೀವೇನು ತೊಗೋತ, ನಿಮ್ಮ ಪ್ರೊಫೆಷನ್ ಅಥವಾ ನಿಮ್ಮ ಎಜುಕೇಷನ್ ರಿಲೇಟೆಡ್, ನಿಮ್ಮ ಕರಿಯರ್ ಮತ್ತು ಎಜುಕೇಷನ್ ರಿಲೇಟೆಡ್ ನೀವೇನು ಡಿಸಿಷನ್ಸ್ ತೊಗೋತಿರಲ್ಲ, ಅದರಿಂದ ನಿಮ್ಮ ಕನಸುಗಳೆಲ್ಲ ನನಸಾಗ್ತಾವೆ. ಸೊ ನಿಮಗೆ ಓಕೆ, ಪ್ರೊಫೆಷ್ನಲ್ ಅಥವಾ ಕರಿಯರ್ ರಿಲೇಟೆಡ್ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ? ವಾವ್. Connections. Teamwork makes the dream work. Allowing others to share their talents and skills with you will help your career and business grow further. ಓಕೆ, ಸೊ ಒಳ್ಳೆ ಕನೆಕ್ಷನ್ಸನ್ನು ಬೆಳೆಸ್ಕೋಬೇಕು. ಮತ್ತಿನ್ನು ಬೆಳೆಸ್ಕೊತೀರಿ ನೀವು, ನೋ ಡೌಟ್. ಬಿಕಾಸ್ ಹೆಂಗಿರ್ತೈತಿ ಅಂತಂತಂದ್ರೆ ಕೆಲವೊಂದು ಸರ್ತಿ ಇನಿಷಿಯಲಿ ಟೀಮ್ ವರ್ಕ್ ಭಾಳ ಚಲೋ. ಯಾಕಂತಂದ್ರೆ ನಾವು ಎದ್ರೊಳಗೆ ನಮ್ಮ ಸ್ಕಿಲ್ ಕಡಿಮೆ ಇರ್ತೈತೆ, ಅದನ್ನು ನಾವು ಮತ್ತೊಬ್ಬರಿಂದ ನೋಡಿ ಕಲಿಬಹುದು. Maturation. You are becoming more mature in handling your finances. Taking responsibility is exciting but challenging. It's time to become more dependable. Okay. See what this card suggests, you are becoming more mature in handling your finances. ನೀವು ವಿಚಾರ ಮಾಡ್ತೀರಿ ಎದ್ರ ಬದಲಾಗಿ ಅಂದರೆ ಈ ಕರಿಯರ್ ಅಥವಾ ಈ ಎಜುಕೇಷನ್ದೊಳಗೆ ದುಡ್ಡಿನ ಇನ್ವೆಸ್ಟ್ಮೆಂಟ್ ಏನು, ಎಷ್ಟು. ಸೊ ಯು ಆರ್ ಟೇಕಿಂಗ್ ಯುವರ್ ಓನ್ ರೆಸ್ಪಾನ್ಸಿಬಿಲಿಟಿ. ನಾನು ಇದನ್ನು ಮಾಡ್ತೀನಿ ಅಂತಂದೇಳಿ. ಮೇ ಬಿ ಇದು ಒಂಥರ ಎಕ್ಸೈಟಿಂಗ್ ಅಂತ ನಿಮಗೆ ಅನಿಸಿದ್ರು ಸಹಿತ ದಿಸ್ ಇಸ್ ಅ ವೆರಿ ರೆಸ್ಪಾನ್ಸಿಬಿಲಿಟಿ ಇರುವಂಥ ಒಂದು ಚಾಲೆಂಜ್. ನೀವು ಇದನ್ನು ಮಾಡ್ತೀರಿ. ಬಟ್ ಈಗ ಟೈಮ್ ಹೆಂಗೈತಿ ಅಂತಂತಂದ್ರೆ ನೀವು ದುಡ್ಡಿನ ಸಲುವಾಗಿ ಡಿಪೆಂಡೆಬಲ್ ಇರಲೇಬೇಕಾಗೈತಿ. ಬಟ್ ಹೆಂಗೆ ಅಂತಂತಂದ್ರೆ ಒಂಥರ ಮ್ಯಾಚುರಿಟಿ ಐತಿ, ನಿಮ್ಮ ವಿಚಾರದೊಳಗೆ ಮ್ಯಾಚುರಿಟಿ ಐತಿ.
Yes, enterprise. It's time to get business. You are ready to take on the challenge and be your own boss. Your experience is enough to create your enterprise. ಓಕೆ ಎಂಟರ್ಪ್ರೈಸ್ ಅಂತಂತಂದ್ರೆ ನೀವು ಇಲ್ಲಿ ಈ ಅರ್ಥ ಯಾವ ಅರ್ಥ ತೊಗೋಬೇಕು ಅಂತಂತಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ಎಜುಕೇಷನ್ ಆ್ಯಂಡ್ ಕರಿಯರ್. ಸೊ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ನಿಮ್ಮ ವಿಚಾರ ಏನು ನೀವೇನು ವಿಚಾರ ಮಾಡ್ತಿರಲ್ಲ, ನೀವು ಇರುವಂಥ ಈ ಸಂದರ್ಭಕ್ಕೆ ಏನು ವಿಚಾರ ಮಾಡ್ತಿರಲ್ಲ, ನೀವು ಯಾವ ಥರದ ಡಿಸಿಷನ್ಸ್ ತೊಗೋತೀರಿ, ಲೈಕ್ ಒಂಥರ ಬಾಸ್ ತೊಗೊಂಡಂಗೆ ನನಗೆ ಇದನ್ನೇ ಮಾಡಬೇಕಾಗೈತಿ, ನಾನು ಇದನ್ನೇ ಮಾಡ್ತೀನಿ ಅನ್ನುವಂಥದ್ದು. ಓಕೆ, ಈ ಕಾರ್ಡ್ ಇನ್ನೊಂದು ವಿಷಯ ಏನು ಹೇಳ್ತೈತಿ ಅಂತಂದ್ರೆ, ನನಗನ್ಸಿದ ಮಟ್ಟಿಗೆ ನೀವು ಯಾವುದು ಕರಿಯರ್ ಪಾತ್ ನೀವು ಚೂಸ್ ಮಾಡ್ತಿರಲ್ಲ, ನನಗನ್ಸಿದ ಮಟ್ಟಿಗೆ ನೀವೇ ಏನಾದರೂ ಒಂದು ಬಿಸ್ನೆಸ್ ಹುಟ್ಟಾಕ್ಬೋದು ಅದ್ರ ರಿಲೇಟೆಡ್. ನೀವೇ ಬಾಸ್ ಆಗ್ಬೋದು. ಅದನ್ನು ಹೇಳ್ತಾರಲ್ಲ ಮೈ ವೇ ಹೈವೇ ಅಂದಂಗೆ, ಆ ಥರದ ವಿಚಾರಗಳು ನಿಮ್ಮಲ್ಲೇ ಬರ್ತಾವೆ. ಓಕೆ, ಸೊ ಇದಲ್ಲದೆ ಮತ್ತು ತಮಗಾಗಿ ಏನು ಬರ್ತಾ ಇದೆ, ಎಸ್ 6, 7, 8 ಬಿಗ್ ಲಕ್ ಈಸ್ ಕಮ್ಮಿಂಗ್. ಓಕೆ, ಆನ್ ದ ವೇ. ನೀವು ಏನು ಡಿಸಿಷನ್ ತೊಗೋತಿರಲ್ಲ, 6, 7, 8 8 ಇದು ನಂಬರ್ 8 ಹೆಂಗೈತಿ ಅಂತಂತಂದರೆ, ನೀವು ಏನು ಡಿಸಿಷನ್ ತೊಗೋತಿರಲ್ಲ ಇದಕ್ಕೆ ನೀವು ಸಾಕಾಗುವಷ್ಟು ದುಡಿತೀರಿ. ಯಾಕಂದ್ರೆ ನೀವು ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಂಡೇ ನೀವು ಮುಂದೆ ಎಂಟ್ರ್ ಆಗಾಕತ್ತೀರಿ, ಆ ವಿಷಯಕ್ಕೆ ಎಂಟ್ರ್ ಆಗ್ತೀರೇನು. ಓಕೆ, ನಿಮಗೆ ಯೂನಿವರ್ಸ್ ಮತ್ತೇನು ಮೆಸೇಜ್ ಕೊಡ್ತೈತಿ ಅಂತ ಹೇಳಿ ನೋಡೋಣ. ಎಸ್, ಬಿಗ್ ಲಕ್ ಈಸ್ ಕಮ್ಮಿಂಗ್. ಯಾವಾಗ ಮನುಷ್ಯಾಗ ರೆಸ್ಪಾನ್ಸಿಬಿಲಿಟಿ ಇರ್ತೈತಿ ಅವಾಗ ಅವ್ರು ಇಂಥ ಈ ಥರದ ಉಡಾಫೆ ಅಂತ ಡಿಸಿಷನ್ಸ್ ಯಾವೂ ತೊಗೊಳಂಗಿಲ್ಲ. ಎಸ್, ಗ್ರ್ಯಾಟಿಟ್ಯೂಡ್, ನೋಟಿಸ್ ವಾಟ್ಸ್ ಗೋಯಿಂಗ್ ರೈಟ್, ಥ್ಯಾಂಕ್ಫುಲ್ನೆಸ್ ಈಸ್ ದ ಸೀಕ್ರೆಟ್ ಸಾಸ್ ಫಾರ್ ಕ್ರಿಯೇಟ್ ಲಾಸ್ಟಿಂಗ್ ಹ್ಯಾಪಿನೆಸ್. ಓಕೆ, ನಿಮ್ಗೆ ಏನು ಹೇಳತೈತಿ ಅಂತಂತಂದ್ರೆ, ಗ್ರ್ಯಾಟಿಟ್ಯೂಡ್ ಮೂಡ್ನಾಗಿರ್ರಿ. ದೇವ್ರು ನಿಮಗೆ ಏನು ಕೊಡ್ತಾನ ಅಥವಾ ನಿಮ್ಮ ಹತ್ರ ಏನು ಐತಿ ಅದ್ರ ಬದಲಾಗಿ ಯಾವತ್ತಿದ್ರೂ ಗ್ರೇಟ್ಫುಲ್ ಇರ್ರಿ. ಬಿ ಗ್ರೇಟ್ಫುಲ್ ಟು ಗಾಡ್, ಬಿ ಗ್ರೇಟ್ಫುಲ್ ಟು ಟೈಮ್. ಯಾಕಂದ್ರೆ ನೋಡಿರಿ, ಟೈಮ್ ಟು ಟೈಮ್ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ವಿಷಯಗಳು ಬರ್ತಾವೆ. ಟೈಮ್ ಟು ಟೈಮ್ ನಮ್ಮಲ್ಲಿ ಮ್ಯಾಚುರಿಟಿ ಹೆಂಗೆ ಬರ್ತೈತಿ, ಟೈಮ್ ಟು ಟೈಮ್ ನಮ್ಮಲ್ಲಿ ಎಷ್ಟು ಸಾಲಿಡ್ ಕನೆಕ್ಷನ್ಸ್ ನಾವು ಬಿಲ್ಡ್ ಮಾಡ್ತೀವಿ. ಅದರಿಂದ ನಾವು ಒಬ್ಬ ಎಂಟರ್ಪ್ರಿನರ್ ಆಗ್ಬೋದು. ಇದರಿಂದ ಏನಾಗ್ತೈತಿ ಅಂತಂದ್ರೆ ನಾವು ಲಕ್ಕಿ ಆಗ್ತೇವೆ. ಒಂದು ಗ್ರ್ಯಾಟಿಟ್ಯೂಡ್ ಮೋಡ್ನಾಗ ಇರೋದಕ್ಕೆ ನಿಮಗೆ ಎಷ್ಟೆಲ್ಲ ಒಳ್ಳೆಯ ವಿಷಯಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾವೆ. ಸೊ ಈಗ ಬರುವಂಥ ಸ್ವಲ್ಪ ದಿನದಲ್ಲಿ ಎಜುಕೇಷನ್ ಅಥವಾ ಕರಿಯರ್ ರಿಲೇಟೆಡ್ ಈ ವಿಷಯಗಳು ಆಗುವಂಥ ಚಾನ್ಸಸ್. ಸೊ ಈಗ ಪ್ರೊಫೆಷನ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಯಾವ ವಿಷಯಗಳನ್ನು ತಾವು ಎಕ್ಸ್ಪೆಕ್ಟ್ ಮಾಡಬಹುದು ಬರುವಂಥ ಸ್ವಲ್ಪ ದಿನದಲ್ಲಿ. ಓಕೆ, ಸೊ ನಿಮ್ಮ ಪ್ರೊಫೆಷನ್ ಮತ್ತು ಬಿಸ್ನೆಸ್ ರಿಲೇಟೆಡ್ ಈಗ ರೀಸೆಂಟ್ ಟೈಮ್ದೊಳಗೆ ಏನು ಚೇಂಜಸ್ ಆಗಬಹುದು ಅಂತಂತಂದ್ರೆ, ಎಸ್ ನೋಡಿ, ಈಗ ಹೆಂಗೈತಿ ಅಂತಂತಂದ್ರೆ, ನೀವು ಯಾವುದರ ವಿಷಯದ ಬದಲಾಗತ್ತೆ ಬಿಸ್ನೆಸ್ದೊಳಗೆ, ಯಾವುದರ ವಿಷಯ ಅಲ್ಲ, ಬಿಸ್ನೆಸ್ ಅಥವಾ ಪ್ರೊಫೆಷನ್ ರಿಲೇಟೆಡ್ ಯಾವುದರ ವಿಷಯದೊಳಗೆ ನಿಮ್ಗೆ ಜಾಸ್ತಿ ಪ್ಯಾಷನ್ ಇತ್ತು. ಓಕೆ, ಅದನ್ನು ಮಾಡಬೇಕು ಅಂತ ಏನೋ ನಿಮ್ಮ ತಲೆಯೊಳಗೆ ಏನೋ ಒಂದು ವಿಚಾರ ಇತ್ತು, ಅದೇನು ಅಂತ ನನಗೂ ಗೊತ್ತಿಲ್ಲ. ಅದರೊಳಗೆ ಏನು ಅಂತಂತಾರೆ ಒಂದು ಚೇಂಜ್ ಬರತೈತೆ ನಿಮ್ಮ ಬಿಸ್ನೆಸ್ದೊಳಗನ್ರಿ, ನಿಮ್ಮ ಪ್ರೊಫೆಷನ್ದೊಳಗನ್ರಿ. ಇದೇನೈತಿ, ಇದು ಡೆತ್ ಕಾರ್ಡ್ ಈಸ್ ಅ ಚೇಂಜ್. ಓಕೆ, ಸಮ್ ಬಿಗ್ ಚೇಂಜ್ ಈಸ್ ಕಮಿಂಗ್. ಆದರೆ ನೀವು ಹೆಂಗದೀರಿ ನೋಡ್ರಿ, ಇದು ಕೊನೆಯದೇನಂತಂತಂದ್ರೆ ನಿಮಗೆ ಡ್ಯುಯಾಲಿಟಿ ಒಳಗೆ ಇರಬೇಡ್ರಿ. ನೀವು ಮೂನ್ ಮೇಲೆ ಕೆಲಸ ಮಾಡಿರಿ ಅಂದ್ರೆ ನಿಮ್ಮ ಇಮೋಷನ್ಸ್ ಮೇಲೆ, ನಿಮ್ಮ ಫೀಲಿಂಗ್ಸ್ ಮೇಲೆ, ನಿಮ್ಮ ಗಟ್ ಮೇಲೆ ಒಂದು ಸ್ವಲ್ಪ ನೀವು ಕೆಲಸ ಮಾಡಿರಿ. ಯಾಕಂದ್ರೆ ನನಗನ್ಸಿ ಮಟ್ಟಿಗೆ ನೀವು ಯಾಕೋ ಸ್ವಲ್ಪ ಹೆದರುವಂಗೆ, ಸ್ವಲ್ಪ ಅಧೈರ್ಯ ಆಗುವಂಗೆ ಕಾಣ್ತತಿ. ಒಂಥರ ಅವ್ಯಕ್ತ ಭಯ ಕಾಡ್ಬೋದು. ಸಮ್ ಹೆಲ್ಪ್ ಈಸ್ ಕಮ್ಮಿಂಗ್. ಓಕೆ,
ಇಲ್ಲಿ ಡಿವೈನ್ ಹೆಲ್ಪ್ ಮಾಡಾಕತ್ತೈತಿ, ಏಂಜಲ್ಸ್ ಹೆಲ್ಪ್ ಮಾಡ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ ಅವ್ರು. ಇಲ್ಲಿ ಹೆಂಗೆ ಅಂತಂದ್ರೆ ನಿಮ್ಮ ಇಂಟ್ಯೂಷನ್ ಪವರ್ ಮೇಲೆ ಕೆಲಸ ಮಾಡಬೇಕು. ಓಕೆ, ಮೆಡಿಟೇಷನ್ ಮಾಡಬೇಕು, ವಿಜುವಲೈಸ್ ಮಾಡಬೇಕು. ಇಲ್ಲಿ ಹೊಸ ಬಿಗಿನಿಂಗ್ ಇದೆ. ಹೊಸ ಬಿಗಿನಿಂಗಿಗೆ ನೀವು ಅಥವಾ ಹೊಸ ಚೇಂಜಿಗೆ ನೀವು ಒಂದು ಸ್ವಲ್ಪ ವೆಲ್ಕಮ್ ಮಾಡೋಕ್ಕೆ ನೋಡಬೇಕು. ಸಿ ಸಮ್ ಹೆಲ್ಪ್ ಈಸ್ ಕಮಿಂಗ್. ಓಕೆ, ಮಟೀರಿಯಲ್ ಬೆನಿಫಿಟ್ ಈಸ್ ಆನ್ ದ ವೇ. ನೀವು ಅದರ ಬದಲಾಗಿ ನಿಮಗೊಂದು ಸ್ವಲ್ಪ ನಿಮಗೊಂದು ಸ್ವಲ್ಪ ಮೆಂಟಲ್ ಕ್ಲಾರಿಟಿ ಇರಬೇಕು. ನೀವು ವಿಚಾರ ಮಾಡಿರಿ. ಸೊ ನೋಡಿರಿ, ಇಷ್ಟೆಲ್ಲ ಹರ್ಡಲ್ಸ್ ಅದಾವೆ, ನೀವು ಈಗಾಗಲೇ ಇಷ್ಟೆಲ್ಲ ಹರ್ಡಲ್ಸ್ಗಳನ್ನೆಲ್ಲ ನೀವು ದಾಟಿ ಬಂದಿರಿ. ಅದಕ್ಕೆ ಹೆಂಗೈತಿ ಅಂದರೆ ಡಿವೈನ್ ಎನರ್ಜಿ ನಿಮಗೆ ಹೆಲ್ಪ್ ಮಾಡಕತ್ತೈತಿ. ಯು ವಿಲ್ ಗೆಟ್ ಮಟೀರಿಯಲ್ ಬೆನಿಫಿಟ್. ಇಲ್ಲಿ ನೋಡಿರಿ, ನಿಮಗೆ ಏನಾದರೂ ಅಂಥ ಪ್ರಸಂಗ ಬಂದರೆ, ಏನಾದರೂ ಆ ಥರದ ಸಂದರ್ಭ ಬಂದರೆ, ನೀವು ಮತ್ತೊಬ್ಬರದ್ದು ಯಾರ್ದಾದ್ರೂ ಜೊತೆ ಮಾತಾಡ್ರಿ. ನಿಮಗೆ ಅನ್ನಿಸ್ಬೋದು ಬಿಸ್ನೆಸ್ ಒಳಗೆ ಏನಾದರೂ ಒಂದು ಎಕ್ಸ್ಪಾನ್ಷನ್ ಆಗ್ಬೋದು. ಸೊ ಆ ಎಕ್ಸ್ಪಾನ್ಷನ್ ಸಲುವಾಗಿ ನನಗನ್ಸಿ ಮಟ್ಟಿಗೆ ಟೀಮ್ ವರ್ಕ್ ಮಾಡುವಂಥದ್ದು ಏನಾದರೂ ಅಥವಾ ರಿಕ್ರೂಟ್ ಮಾಡ್ತಾರಲ್ಲ ಆ ಥರದ್ದು ಏನಾದರೂ ವಿಷಯ ನಿಮ್ಮಲ್ಲಿ ಬರಬಹುದು. ಸೊ ಟೇಕ್ ಇಟ್ ಆ್ಯಸ್ ಅ ಚಾಲೆಂಜ್ ಅಂತಂತಂದ್ರೆ ಹೆಂಗಂತಂದ್ರೆ ನೋಡಿರಿ, ಚಾಲೆಂಜ್ ಇತ್ತು ಅಂತಂದ್ರೆ ಲೈಫ್ದೊಳಗೆ ನೀವು ಮೂವ್ ಫಾರ್ವರ್ಡ್ ಆಗಕ್ಕೆ ಬರ್ತೈತೆ. ಅದರ್ವೈಸ್ ಹೆಂಗಂತಂದ್ರೆ ಒಂದು 50 ವರ್ಷ ಒಂದೇ ಥರ ಬಿಸ್ನೆಸ್ ಒಂದೇ ಜಾಗದೊಳಗನ ಯಾವುದೂ ಚಾಲೆಂಜಸ್ ಇಲ್ಲದ ಮಾಡಲಿಲ್ಲ ಅಂತಂದ್ರೆ ಉಸ್ಮೆ ಕೊಯ್ ಡೆವಲಪ್ಮೆಂಟ್ ತೊಗೊಂಡು ರೈತಾನೆ ಎಲ್ಲಿ ಯಾವಾಗ ಡೆವಲಪ್ಮೆಂಟ್ ಬರ್ತೈತಲ್ಲ ಅವಾಗ ಚಾಲೆಂಜ್ ತೊಗೊಳಕ್ಕೆ ಬೇಕು. ಏನು ವಿಚಾರ ಮಾಡ್ತೀರಿ, ಅಚ್ಚಾ ಲಾಜಿಕ್ ಲಗಾವ್, ಡ್ಯುಯಾಲಿಟಿ ಬಿಡ್ರಿ. ಓಕೆ, ನಿಮ್ಮ ಮೇಲೆ ನೀವು ಕೆಲಸ ಮಾಡಿರಿ, ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಕೆಲಸ ಮಾಡಿರಿ. ಡಿಸ್ಟ್ರ್ಯಾಕ್ಟ್ ಆಗಕ್ಕೆ ಹೋಗ್ಬೇಡ್ರಿ, ಪಾಸಿಟಿವ್ ವಿಚಾರ ಇರಲಿ. ಆಮೇಲೆ ಕೇರ್ಫುಲ್ ಹಂಗೆ ವಿಚಾರ ಮಾಡಿರಿ. ಅಂತಂದ್ರೆ ಹೆಂಗೆ ಅಂತಂದ್ರೆ ನನಗೆ ಅನ್ಸಿ ಮಟ್ಟಿಗೆ ನಿಮಗೆ ಎಲ್ಲಾದರೂ ಒಂಥರ ಹಿಂಗೆ ಅಧೈರ್ಯ ಅಂತ ಆಗ್ಬೋದು, ಒಂಥರ ಅನ್ನೋನ್ ಫಿಯರ್ ನಿಮ್ಮನ್ನು ಕಾಡ್ಬೋದು. ಏನಾದರೂ ಚೇಂಜ್ ಬರಾಕತ್ತೈತಿ, ಇದ್ರ ಸಲುವಾಗಿ ನನಗೆ ಏನಾದರೂ ಯಾರಿಗಾದರೂ ಅನ್ನಿಸ್ತೈತಿ, ಇನ್ಸೆಕ್ಯೂರ್ ಫೀಲ್ ಆಗೇ ಆಗ್ತೈತಿ. ಬಟ್ ಹೆಂಗೆ ಅಂತಂತಾರೆ ಇಲ್ಲೇನೈತಿ, ಡಿವೈನ್ ಎನರ್ಜಿ ನಿಮಗೆ ಹೆಲ್ಪ್ ಮಾಡ್ತೈತಿ. ಸೊ ನಿಮಗೆ ಹೆದರಿಕೆ ಬರ್ತಾ ಇತ್ತು, ನಿಮಗೆ ಸರಿ ಹಂಗೆ ತಿಳಿತಾ ಇರಲಿಲ್ಲ ಅಂತಂತಂದ್ರೆ ಯಾರಾದರೂ ಥರ್ಡ್ ಪಾರ್ಟಿನ ಭೇಟಿಯಾಗ್ರಿ. ಓಕೆ, ಅವರು ದೇ ವಿಲ್ ಹೆಲ್ಪ್ ಯು, surely they will help you. So there is a new beginning, there is a help, there is a divine help. हैंगंतर बस अपना खुद को बनाओ, खुद का दिमाग बनाओ. इसके लिए some change is coming. Ready for that change. Wow, luck is there. Okay, believing in your own luck can help you cultivate an abundance and mindset. ನಾ ಎಷ್ಟು ಎಕ್ಸಾಕ್ಟ್ ಕಾರ್ಡ್ಸ್ ಎಷ್ಟು ಎಕ್ಸಾಕ್ಟ್ ಬಂದೈತೆ ನೋಡ್ರಿ. ಇವು ಎಷ್ಟು ಕಾರ್ಡ್ಸ್ ಎಷ್ಟು ಬೆಸ್ಟ್ ಬಂದಾವ. ಸಮಥಿಂಗ್ ಗುಡ್ ಈಸ್ ಆನ್ ದ ವೇ. ರೆಡಿ ಇರ್ರಿ ಅಷ್ಟೇ. ತಿಳಿಲಿಲ್ಲ ಅಂತಂತಂದ್ರೆ ಯಾವುದಕ್ಕೂ ಆ ಚೇಂಜಿಗೆ ಬ್ಯಾಡ ಅಂತಂತ ಅನ್ಬೇಡ್ರಿ. ಯಾರಾದರೂ ಒಬ್ರು ನಿಮ್ಗಿಂತ ತಿಳಿದವ್ರಿಗೆ ಹೋಗಿರೋ ಬೆಟ್ಟ ಆಗ್ರಿ. ಟೇಕ್ ಅಡ್ವೈಸ್. Consider careers like a blogger, content writer or book author in creative writing. Okay, there is one more message is there. Words are powerful, use them to manifest more abundance. ನನಗೆ ಅನ್ಸಿದ ಮಟ್ಟಿಗೆ ನಿಮ್ಗೆ ಏನು ಮಾಡಬೇಕು ಇಲ್ಲ ಅಂತಂತಂದ್ರೆ, ನಿಮಗೆ ಏನಿದೆ ಅವ್ಯಕ್ತ ಭಯ ಐತಲ್ಲ, ಇದೇನು ಕಾಡ್ತೈತಲ್ಲ, ಇದರಿಂದ ಹೊರಗೆ ಬರೋಕೆ ನೀವು ಜರ್ನಲಿಂಗ್ ಮಾಡಬೇಕು. ಪಾಸಿಟಿವ್ ಅಫರ್ಮೇಷನ್ಸ್ ಬರೆಯೋಕೆ ಕಲೀರಿ. ನೋಡಿರಿ, ಪಾಸಿಟಿವ್ ಅಫರ್ಮೇಷನ್ಸ್ ನಿಮಗೇನು ಬೇಕು ಅದನ್ನು ಮೇಕ್ ಸಿಂಪಲ್ ಸೆಂಟೆನ್ಸಸ್ ಅವನು ಬರೀರಿ. 369 ನೀವು ಮಾಡ್ಬೋದು. 369 ಅಂತಾರೆ ಬೆಳಿಗ್ಗೆ 3 ಸರ್ತಿ, ಮಧ್ಯಾಹ್ನದಾಗ 3 ಸರ್ತಿ, ಆಮೇಲೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ 9 ಸರ್ತಿ ಬರೀಬೇಕು ಅದನ್ನು. ಈ ಥರ ನೀವು ಮಾಡಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆ, ಸೊ ಯೂನಿವರ್ಸ್ ನಿಮಗೆ ಯಾವ ವಿಷಯದ ಮೇಲೆ ಕೆಲಸ ಮಾಡೋಕ್ಕೆ ಹೇಳಾಕತ್ತೈತಿ. ಓಕೆ, ಇನ್ ಬಿಟ್ವೀನ್ ಜಸ್ಟ್ ಅ ಮಿನಿಟ್. ಓಕೆ, ದಿಸ್ ಈಸ್ ಆಕ್ಯುಪೇಷನ್ ಆ್ಯಂಡ್ ದಿಸ್ ಈಸ್ ಗಿಫ್ಟ್. 3 7 7 1 8. ಆಕ್ಯುಪೇಷನ್ ರಿಲೇಟೆಡ್ ಏನಾದರೂ ಗಿಫ್ಟ್ ಬರ್ತಾ ಇದೆ ನೋಡಿ. ಗಿಫ್ಟ್ ಅಂತಂದರೆ ಓಕೆ,
ಇದು ಹೆಂಗೆ ಡಿಕೋಡ್ ಆಕೈತಿ ಅಂತಂದ್ರೆ ಆಕ್ಯುಪೇಷನ್ ರಿಲೇಟೆಡ್ ಏನು ಬರ್ತಾ ಇದೆ ಅಂತಂತಂದ್ರೆ ಗಿಫ್ಟ್ ಅಂತಂತಂದ್ರೆ ಹೆಲ್ಪ್ ಬರಾಕತ್ತೈತಿ. ಸಂಬಡಿ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ದಟ್. ನನಗೆ ಅನ್ಸಿದ ಮಟ್ಟಿಗೆ ನೀವು ಭಾಳ ಸ್ಕಿಲ್ಡ್ ಮನುಷ್ಯ ಇರ್ಬೋದು, ಭಾಳ ಸ್ಕಿಲ್ಡ್ ಮನುಷ್ಯ ಇರ್ಬೋದು. ನೀವು ಏನಾದರೂ ಇವ್ರು ಹೆಂಗೆ ಇಲ್ಲಿ ಕೈಲೇ ಕೆಲಸ ಮಾಡಕತ್ತಾರೆ ನೋಡ್ರಿ. ಓಕೆ, ನನಗನ್ಸಿ ಇದು ಕೇತುನ್ 437 ನಂಬರ್ ಅಂತಂದರೆ ಕೇತುನ್ ತೋರಿಸುತ್ತೆ. ನನಗನ್ಸಿದ ಮಟ್ಟಿಗೆ ನೀವು ಕೈಯಿಂದ ಏನಾದರೂ ಕೆಲಸ ಮಾಡ್ತಿರ್ಬೋದು, ಸ್ಕಿಲ್ಡ್ ಪರ್ಸನ್ಸ್. ಓಕೆ, ಕೇತು. ಸೊ ಅದರೊಳಗೆ ಏನಾಗೈತೆ, ಅದ್ರ ರಿಲೇಟೆಡ್ ನಿಮಗೆ ಏನಾದರೂ ಒಂದು ಗಿಫ್ಟ್ ಬರ್ತಾ ಇದೆ. ಗಿಫ್ಟ್ ಏನು ಬರ್ತಾ ಇದೆ ಅಂತಂದರೆ ದೇರ್ ಈಸ್ ಅ ಡಿವೈನ್ ಹೆಲ್ಪ್ ಆ್ಯಂಡ್ ಸಂಬಡಿ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ದಟ್. ಇವು ಹ್ಯಾಂಡ್ಮೇಡ್ ಥಿಂಗ್ಸ್ ಅದು ಏನಾದರೂ ಹಂಗೆ ಮಾಡ್ತಿರ್ತಾರಲ್ಲ, ಅವರು ಆ ಥರ ಕೈಯಿಂದ ಕೆಲಸ ಮಾಡ್ತಿರ್ತಾರಲ್ಲ, ಆ ಥರದ್ದು ಏನಾದರೂ ಕೆಲಸ ಮಾಡ್ತಿರ್ಬೋದು ತಾವು. ಆ ಥರದ್ದು ಏನಾದರೂ ಬಿಸ್ನೆಸ್ ಇರ್ಬೋದು ತಮ್ಮದು. ವಾವ್. ಸೆಲೆಬ್ರೇಟ್, ಶೇರ್ ದ ಗುಡ್ ವೈಬ್ಸ್, ಸೆಲೆಬ್ರೇಟ್ ಲೈಫ್ ಆ್ಯಂಡ್ ಜಸ್ಟ್ ಹೌ ಫಾರ್ ಯು ಹ್ಯಾವ್ ಕಮ್ ಆನ್ ದಿಸ್ ಜರ್ನಿ. ಫೈಂಡ್ ಸಮಥಿಂಗ್ ಟು ರಿಜಾಯ್ಸ್ ಅಬೌಟ್ ಆ್ಯಂಡ್ ದೆನ್ ಲೆಟ್ ಯುವರ್ ಸೆಲ್ಫ್ ಡೂ ಅ ಹ್ಯಾಪಿ ಡಾನ್ಸ್. ಓಕೆ, ಸೊ ಸೆಲೆಬ್ರೇಷನ್ ಈಸ್ ಕಮಿಂಗ್. ಸೊ ನೀವೇನೇ ನಿರ್ಣಯ ಮಾಡಿದರೂ ಸಹಿತ ಒಳ್ಳೆಯದನ್ನೇ ಮಾಡ್ತೀರಿ. ಒಂಚೂರು ಏನಾದರೂ ನಿಮಗೆ ಗೈಡೆನ್ಸದ್ದಾಗಲಿ ಅಡ್ವೈಸದ್ದಾಗಲಿ ಏನಾದರೂ ಅವಶ್ಯಕತೆ ಇದ್ದರೆ ಸಂಕೋಚ ಪಟ್ಕೊಳ್ಳಾರ್ದೆ ಯಾರಾದರೂ ಒಂದು ಥರ್ಡ್ ಪಾರ್ಟಿನ ಭೇಟಿಯಾಗಿ ನೀವು ಫರ್ದರ್ ಮೂಮೆಂಟ್ ಮಾಡಬಹುದು. ಸೊ ಈಗ ಲವ್ ಲೈಫ್ ರಿಲೇಟೆಡ್ ಏನು ಮೆಸೇಜ್ ಬರ್ತಾ ಇದೆ ಈ ರೀಸೆಂಟ್ ಟೈಮ್ದೊಳಗೆ? How beautiful this is. Empress, Star, Queen of Swords and King of Pentacles. Okay, Knight of Cups. ತಮ್ಮ ಲವ್ ಲೈಫ್ದಲ್ಲಿ ಏನೆಲ್ಲ ಬರ್ಬೋದು, ಈಗ ಏನೆಲ್ಲ ವಿಷಯಗಳು ಆಗ್ಬೋದು ಅಂತಂತಂದರೆ, ಪ್ರೀತಿಯ ವಿಷಯದಲ್ಲಿ ಏನೆಲ್ಲ ಆಗ್ತದಲ್ಲ ಅದರ ಬದಲ ನೀವು ಗ್ಯಾರಂಟೀಡ್ ಸಕ್ಸಸ್ ಅಂತ ಇಟ್ಕೋಬೋದು. ಇಷ್ಟು ದಿನ ನೀವೇನು ವೇಟ್ ಮಾಡಿದ್ರಿ ಅದಕ್ಕೊಂದು ಫ್ರೂಟ್ಫುಲ್, ಆ ವಿಷಯ ಎಲ್ಲ ಫ್ರೂಟ್ಫುಲ್ ಆಗುವಂಥದ್ದು. ಅದಕ್ಕೆ ಡಿವೈನ್ ಎನರ್ಜಿನೂ ಹೆಲ್ಪ್ ಮಾಡಿರ್ತೈತಿ. ನಿಮಗೂ ಸಾಕಾಗುವಷ್ಟು ಹೋಪ್ ಇರ್ತೈತಿ. ನೀವು ಸಾಕಾಗುವಷ್ಟು ಮ್ಯಾನಿಫೆಸ್ಟ್ ಮಾಡಿರ್ತೀರಿ. ನಿಮ್ಮ ಫ್ರೆಂಡ್ ನೀವು ಮೊದಲು ಅಂದ್ಕೊಂಡಿರ್ಬೋದು, ಬಟ್ ಈಗ ಹೆಂಗೈತಿ ಅಂತಂದ್ರೆ ಮೊದಲು ನೀವು ಅಂದ್ಕೊಂಡಿದ್ರಿ ಜಾಬ್ ಸೆಕ್ಯೂರಿಟಿ ಇರಲಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಬೇಕು, ಆಮೇಲೆ ನೋಡೋಣ ಅಂತೇಳಿ. ಸೇಮ್ ಪರ್ಸನ್ ಇಸ್ ಗೋಯಿಂಗ್ ಟು ಗಿವ್ ಕಮಿಟ್ಮೆಂಟ್. ಓಕೆ, ಫಸ್ಟ್ ಕಾರ್ಡ್ ಈಸ್ ಅ ಎಂಪ್ರೆಸ್ ಕಾರ್ಡ್, ದಟ್ ಈಸ್ ಅ ಜುಪಿಟೇರಿಯನ್ ಎನರ್ಜಿ. ನಿಮ್ಮ ಎಸ್ಟ್ರಾಲಜಿಕಲಿ ನಿಮ್ಮ ಚಾರ್ಟ್ದೊಳಗೆ ಜುಪಿಟರ್ ಅಂದ್ರೆ ಗುರುವಿನ ಸ್ಥಾನ ಬಲವಾಗಿ ಇತ್ತು ಅಂತಂತಂದರೆ ಕನಿಷ್ಠ 50% ಚಾರ್ಟ್ ಚಲೋ ಇರ್ತೈತಿ. ಬಾಕಿದ್ದು ಹೆಂಗಾದರೂ ನೀವು ಸಂಭಾಳಿಸ್ಕೋಬೋದು. ಗುರು ಏನಾದರೂ ಸ್ವಲ್ಪ ಪ್ರಾಬ್ಲಮೆಟಿಕ್ ಇತ್ತು ಅಂತಂತಂದರೆ ಭಾಳ ಪ್ರಾಬ್ಲಮ್ ಆಗಿರ್ತೈತಿ ಚಾರ್ಟ್ದೊಳಗೆ. ಸೊ ಈಗ ಹೆಂಗಂತ ನೀವು ಮಕ್ಕಳ ರಿಲೇಟೆಡ್ ಏನಾದರೂ ವಿಷಯ ನೀವು ಆಫ್ಟರ್ ಮ್ಯಾರೇಜ್ ನೀವು ಎಕ್ಸ್ಪೆಕ್ಟ್ ಮಾಡಾಕತ್ತಿದ್ರೆ ಅಲ್ಲಿಯೂ ಒಳ್ಳೆಯದು ಏನಾದರೂ ಬರುವಂಥ ಚಾನ್ಸಸ್, ಅಥವಾ ತಾವೇನಾದರೂ ಮದುವೆ ಸಲುವಾಗಿ ಅಂತಂದು ಹೇಳಿ ವಿಚಾರ ಮಾಡಾಕತ್ತಿದ್ರಿ ಅಂತಂದ್ರೆ ತಮಗೆ ಒಳ್ಳೆ ಪ್ರಪೋಸಲ್ಸ್ ಬರುವಂಥದ್ದು. ಈಗ ಸದ್ಯ ಮದುವೆ ಸಲುವಾಗಿ ಅಂತಂದೇಳಿ ಗುರು ಅಂತಂತಂದ್ರೆ ಮ್ಯಾರೇಜ್ ಕಾರಕ ಗ್ರಹ ಅಂತಂತಾರೆ, ಮಕ್ಕಳ ಕಾರಕ ಗ್ರಹ, ಎಜುಕೇಷನಿಗೂ ಆಯ್ತು. ಸೊ ತಾವೇನಾದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕ್ಲಿಯರ್ ಆಗೋದು, ಅಥವಾ ನೀವು ಮೆಂಟಲ್ ಕ್ಲಾರಿಟಿ ಬರೋದು ಅಂತ ಅಂದ್ಕೊಂಡ್ರಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರೋದು, ಒಂಥರ ಡೊಮೆಸ್ಟಿಕ್ ಬ್ಲಿಸ್ ಅಂತಂತಂದ್ರಲ್ಲ, ಅಂದರೆ ನಿಮ್ಮ ಲವ್ ಲೈಫ್ದೊಳಗೆ ಒಂಥರ ಕ್ಲಾರಿಟಿ ಬರ್ತೈತಿ. ಏನು ತಪ್ಪಾಗತ್ತೆ, ಎಲ್ಲಿ ತಪ್ಪಾಗತ್ತೆ, ಅದನ್ನು ನೀವಾಗೆ ಇಬ್ಬರು ಕುಂತ್ಕೊಂಡು ಸರಿಯಂಗೆ ಕುಂತು ಮಾತಾಡಿ. ಇದು ಏನಂತಂದರೆ ಥಾಟ್ಸ್ ತೋರಿಸ್ತೈತಿ. ಥಾಟ್ಸ್ದೊಳಗೆ ಕ್ಲಾರಿಟಿ ಬರ್ತೈತಿ. ನೀವಿಬ್ಬರು ಮಾತಾಡ್ತೀರಿ. ನೀವಿಬ್ಬರು ಮಾತಾಡಿ ನಿಮಗೆ ಏನು ಬರುವಂಥ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊತೀರಿ. ಒಂಥರ ಹಿಂಗೆ ಸ್ಟೇಬಲ್ ಸಾಲಿಡ್ ರಿಲೇಷನ್ಸ್ ತೋರಿಸ್ತೈತಿ ಇದು. ಓಕೆ, ನೀವು ಮ್ಯಾರಿಡ್ ಇದ್ದ ಜನರಿಗೆ ಕನ್ಫ್ಯೂಷನ್ ಇರೋಂಗಿಲ್ಲ ರಿಲೇಷನ್ದೊಳಗೆ. ಕನ್ಫ್ಯೂಷನ್ ಐತ್ರಿ, ಕನ್ಫ್ಯೂಷನ್ ಕ್ಲಿಯರ್ ಆಕೈತಿ.
ಕ್ಲಾರಿಟಿ ಬರ್ತೈತಿ. ವಿಷಯಗಳನ್ನು ಕನ್ಸ್ಟ್ರಕ್ಟಿವ್ ಆಗಿ ವಿಚಾರ ಮಾಡ್ತೀರಿ. ನಿಮ್ಮ ಬೇಕು ಬೇಡಗಳನ್ನು ನೀವು ನಿಮಗೆ ಬೇಕಾಗಿರುವಂಥ ವ್ಯಕ್ತಿ ಮುಂದೆ ನೇರವಾಗಿ ಇಡ್ತೀರಿ ನೀವು. ಸೊ ಅದರಿಂದ ಹೆಂಗಂತಂತಂದ್ರೆ ಪ್ರಾಬ್ಲಮ್ಸ್ ಎಲ್ಲ ತಾನೇ ಸಾಲ್ವ್ ಆಗ್ತಾವೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ವೆರಿ ಗುಡ್ ರಿಸಲ್ಟ್ಸ್. ಲವ್ ಲೈಫ್ದೊಳಗೆ ಏನಾದರೂ ಬೇಕಾಗಿತ್ತು ಅಂತಾರೆ ಎಲ್ಲ ಸರಿಯಾಗಿ ಆಗುವಂಥದ್ದು. ದ ಹೌಸ್ ನನಗನ್ಸಿದ ಮಟ್ಟಿಗೆ ತಾವೇನಾದರೂ ಕನ್ಸ್ಟ್ರಕ್ಷನ್ ಮಾಡಬಹುದು ಅಥವಾ ಪ್ಲಾಟ್ ತೊಗೋಬೋದು, ಆ ಥರದ್ದು ಏನಾದರೂ ವಿಷಯಗಳು ನಡಿಬೋದು. ಅಂದರೆ 20 ಮೀನ್ಸ್ ಟು ವೀನಸ್ ರಿಲೇಟೆಡ್ ಎಲ್ಲ ವಿಷಯಗಳು ಆಗುವಂಥ ಚಾನ್ಸಸ್. ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲೈಫ್. ನನಗನ್ಸಿದ ಮಟ್ಟಿಗೆ ಒಂದು ಲೆಗಸಿ ಕ್ರಿಯೇಟ್ ಮಾಡುವಂಥದ್ದು ಏನಾದರೂ ಒಂದು ಆಗ್ಬೋದು. ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲೈಫ್. ಅ ಪ್ಲೀಸೆಂಟ್ ಲೆಟರ್. ನೀವು ಯಾರ್ದರ ಕಡೆಯಿಂದ ಏನಾದರೂ ಒಂದು ಲೆಟರ್ ಎಕ್ಸ್ಪೆಕ್ಟ್ ಮಾಡಬಹುದು. ಸಮ್ ಗುಡ್ ನ್ಯೂಸ್, ನಾಟ್ ಎಕ್ಸ್ಪೆಕ್ಟ್ ಲೆಟರ್ ಅಂತಂತಲ್ಲ, ಏನಾದರೂ ಒಂದು ಒಳ್ಳೆ ಗುಡ್ ನ್ಯೂಸ್, ಏನಾದರೂ ಟೆಕ್ಸ್ಟ್ ಆಗಲಿ, ಮೇ ಬಿ ಬಿಸ್ನೆಸ್ ರಿಲೇಟೆಡ್ ಅನ್ರಿ, ಯಾವುದಾದ್ರೂ ನಿಮ್ಮ ಲವ್ ರಿಲೇಟೆಡ್ ಅನ್ರಿ, ಆ ಥರದ್ದು ಏನಾದರೂ ಒಂದು ಒಳ್ಳೆ ವಿಷಯಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ನಿಮ್ಮ ಮಗುನ ಏನಾದರೂ ಒಂದು ಪ್ರೊಫೆಷನ್ ಕಾಲೇಜಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅಡ್ಮಿಷನ್ ಅದು ಏನಾದರೂ ಒಂದು ಲೆಟರ್ ನಿಮ್ಮ ಮನೆಗೆ ಬರುವಂಥದ್ದಾಗಲಿ. ಯಾವ ವಿಷಯ ನಿಮಗೆ ಅತಿ ಸುಖ ಕೊಡ್ತೈತಲ್ಲ ಅಂಥದ್ದು ಏನಾದರೂ ಒಂದು ವಿಷಯ ಆಗುವಂಥ ಚಾನ್ಸಸ್. ಸೊ ಈಗ ಯಾರೆಲ್ಲ ಪ್ರೀತಿಯ ವಿಷಯದಲ್ಲಿ ಏನು ಬರ್ತಾ ಇರ್ಬೋದು? ವರ್ತ್ ವೇಟಿಂಗ್ ಫಾರ್. ಬ್ಯೂಟಿಫುಲ್ ಮೆಸೇಜ್, ವೆರಿ ಬ್ಯೂಟಿಫುಲ್. ಡಿವೈನ್ ಟೈಮಿಂಗ್ ಈಸ್ ಎಟ್ ವರ್ಕ್ ಇನ್ ಯುವರ್ ಲವ್ ಲೈಫ್. ನಾವೆಲ್ಲ ಕೆಲವೊಂದು ವಿಷಯಕ್ಕೆ ನಾವು ಭಾಳ ಗಡಬಡಿ ಮಾಡ್ತಿರ್ತೇವೆ. ಆದ್ರೆ ಹೆಂಗೈತಿ ಅಂತಂತಂದ್ರೆ ಯಾವಾಗ ಡಿವೈನ್ ತಾನು ಟೈಮ್ ನಿರ್ಧಾರ ಮಾಡ್ತೈತಲ್ಲ ಅದೇ ಸೂಟೇಬಲ್ ಟೈಮ್ ಇರ್ತದೆ ನಮ್ಮ ಸಲುವಾಗಿ. ಎಸ್, ಸಿ ದಿಸ್ ವೆಡ್ಡಿಂಗ್ ಕಾರ್ಡ್ ಈಸ್ ದೇರ್. ದಿಸ್ ಸಿಚುವೇಶನ್ ಇನ್ವಾಲ್ವ್ಸ್ ಮ್ಯಾರೇಜ್. ಸೊ ದರ್ ಈಸ್ ಅ ಫುಲ್ ಸ್ಟಾಪ್ ದೆನ್. Attraction. Call in your soul allies. What type of personalities have you attracted into your life? Set a fresh intention around the kind of people that you would like to meet in the future. Okay. ಸಿ ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾವೇನೇ ಮ್ಯಾನಿಫೆಸ್ಟ್ ಮಾಡ್ತಿದ್ರು ಸಹಿತ ಅದ್ರ ಹಿಂದೆ ಇಂಟೆನ್ಷನ್ ಭಾಳ ಸರಿ ಇರ್ಬೇಕು. ಅದಕ್ಕೆ ನೀವು ಇಂಟೆನ್ಷನ್ ಯಾವ್ದು ಸೆಟ್ ಮಾಡಕತ್ತೀರಿ ನೋಡಿರಿ. ನೀವು ಏನು ಅಟ್ರಾಕ್ಟ್ ಮಾಡಬೇಕು ಅಂತ ವಿಚಾರ ಮಾಡ್ತಿರಲ್ಲ, ಪಾಸಿಟಿವ್ಲಿ ಏನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ವಿಚಾರ ಮಾಡ್ತಿರಲ್ಲ ಅದನ್ನು ಸರಿಯಂಗೆ ಮಾಡಿರಿ ಅಂತ. ಓಕೆ, ಕೆಲವೊಂದು ಸರ್ತಿ ಹೆಂಗಿರ್ತದೆ ನೋಡ್ರಿ, ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತ. ನಿನ್ನೆ ನಾನು ವಿಡಿಯೋ ಮಾಡಿದೆ, ಅದರೊಳಗೆ ನಾನು ಏನು ಮಾಡಿದೆ, ಟ್ಯಾರೋ ಕಾರ್ಡ್ ಇಲ್ಲೇ ಇತ್ತದು ಬಂಡಲ್. ಬಟ್ ನಾನು ಮಾಡ್ಬೇಕಂತಂದು ಹೇಳಿ ವಿಚಾರ ಮಾಡಿದೆ. ಪೂರ್ತಿ ರೀಡಿಂಗ್ ಮುಗಿ ತನಕ ನಂಗೆ ನೆನಪೇ ಆಗಲಿಲ್ಲ ನಾನು ಅದನ್ನು ಮಾಡಬೇಕು ಅಂತಂದೇಳಿ. ಸೊ ದಿಸ್ ಈಸ್ ಅ ಗಾಡ್ಸ್ ಪ್ಲ್ಯಾನ್ ಫಾರ್ ಯು. ನೀವು ಇದನ್ನು ಇದನ್ನು ಡಿನೈ ಮಾಡೋಕ್ಕೆ ಎಂದೂ ಸಾಧ್ಯ ಇಲ್ಲ. ಸಿ ಯಾರಿಗೆ ಈಗ ಹೆಂಗೈತಿ ಅಂತ ನಿಮ್ಮ ಲವ್ ಲೈಫ್ದೊಳಗೆ ಏನು ಬರ್ಬೋದು, ಮ್ಯಾರೇಜ್ ಸಕ್ಸಸ್ಫುಲ್ ಆಗೈತಿ, ಬಟ್ ಈಗ ಏನು ಬೇಕು ಅಂತಂದ್ರೆ ಒಂದು ಮನಿ ಬೇಕು. ಈಗ ಇಲ್ಲಿ ಹೆಂಗೈತಿ ಅಂತಂತಂದ್ರೆ ಪ್ರೀತಿ ಸಕ್ಸಸ್ಫುಲ್ ಆಗೈತಿ, ಏನು ಬೇಕು, ವೆಡ್ಡಿಂಗ್. ಅಥವಾ ನೀವು ಯಾರನ್ನಾದರೂ ಪ್ರೀತಿ ಮಾಡಬೇಕು ಅಂಥೇಳಿ ನೀವು ವಿಚಾರ ಮಾಡಿದ್ರಿ ಅಂತಂದ್ರೆ, ನೀವು ಯಾರನ್ನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅಂತಂದ್ರೆ ಇಲ್ಲಿ ಅಟ್ರಾಕ್ಷನ್. ನಿಮಗೇನು ಬೇಕು, ಇಂಟೆನ್ಷನ್ ಸರಿಯಂಗೆ ಮಾಡ್ತಾ ಇರೋ ಮ್ಯಾನಿಫೆಸ್ಟೇಷನ್ ಹಿಂದೆ ಇಂಟೆನ್ಷನ್ ಸರಿಯಂಗೆ ಇರಲಿ ಅಂತ. ಸೊ ಎಲ್ಲ ಕಾರ್ಡ್ಗಳಿಗೆ ಇಲ್ಲಿ ಉತ್ತರ ಇದೆ. ಐ ಹೋಪ್ ಈ ರೀಡಿಂಗ್ ತಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.